ಬಳ್ಳಾರಿ ಗಲಾಟೆಯನ್ನು ತಡೆಯುವಲ್ಲಿ ಪೊಲೀಸರು ವಿಫಲರಾದ ಹಿನ್ನೆಲೆಯಲ್ಲಿ ಐಜಿ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಲಾಟೆ ಮಧ್ಯಾಹ್ನ 2:30ಕ್ಕೆ ಶುರುವಾಗಿದ್ದು ಪೊಲೀಸರು ಅದನ್ನು ತಡೆಯಬಹುದಿತ್ತು, ಆದರೆ ಪೊಲೀಸರು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಎಂದರು. ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಬಿಜೆಪಿಯವರು ಒತ್ತಾಯ ಮಾಡುತ್ತಿದ್ದು, ಭರತ್ ರೆಡ್ಡಿ ಅಲ್ಲಿಗೆ ಬರದಿದ್ದರೆ ಸಮಸ್ಯೆ ದೊಡ್ಡದಾಗುತ್ತಿತ್ತು ಎಂದ ಅವರು, ಭರತ್ ರೆಡ್ಡಿ 7 ಗಂಟೆ ಮೇಲೆ ಘಟನಾ ಸ್ಥಳಕ್ಕೆ ಬಂದಿದ್ದು ಐಜಿ ವರ್ಗಾವಣೆ ಬಗ್ಗೆ ಸಿಎಂ ಅವರನ್ನು ಕೇಳಬೇಕು ಎಂದರು. ಸತೀಶ್ ರೆಡ್ಡಿ ಸಂಜೆ 4:30ಕ್ಕೆ ಸ್ಥಳಕ್ಕೆ ಹೋಗಿದ್ದು ಎಸ್ಪಿ ಐಜಿ ಅಲ್ಲಿಯವರೆಗೂ ಘಟನಾ ಸ್ಥಳಕ್ಕೆ ಹೋಗಿಲ್ಲ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡಿನಿಂದಲೇ ರಾಜಶೇಖರ್ ಸತ್ತಿರೋದು ಎಂದು ಪೊಲೀಸರು ಹೇಳಿದ್ದಾರೆ ಎಂದ ಸಚಿವರು, ಸತೀಶ್ ರೆಡ್ಡಿಯನ್ನು ಅನ್ಯಾಯವಾಗಿ ಬಡಿದಿದ್ದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು. ಇಲ್ಲ, ನಮಗೆ ಆ್ಯಕ್ಚುಯಲ್ ಭರತ್ ರೆಡ್ಡಿ ಅವರು ನಿನ್ನೆ ನಾನು DCM ಅವರು ಕೂತ್ಕೊಂಡು ಎಲ್ಲ ಮಾಹಿತಿ ತಗೊಂಡ್ವಿ. ಆ್ಯಕ್ಚುಯಲ್ ಭರತ್ ರೆಡ್ಡಿನೇ ಎಲ್ಲ ಅವಾಯ್ಡ್ ಮಾಡಿದಂಥ ಮನೆ IG ಅವರು ನಿನ್ನೆ ವಿವರಣೆನ ಕೊಟ್ಟಿದ್ದರು. ಭರತ್ ರೆಡ್ಡಿ ಬಂದಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗೋದು. ಭಾಳ ಜನ ನಮ್ಮ ಕಾರ್ಯಕರ್ತರು ಸೇರಿಕೊಂಡಿದ್ರು. ಭರತ್ ರೆಡ್ಡಿ ಬಂದು ಎಲ್ಲರಿಗೂ ಅವಾಯ್ಡ್ ಮಾಡಿದ್ರಂತ ನಿನ್ನೆ ಐ ಜಿ ಅವರು ಮಾಹಿತಿಯನ್ನು ನನಗೂ DCM ಅವ್ರಿಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಭರತ್ ರೆಡ್ಡಿ ಹೋಗಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ. ಏನಕ್ಕೆ ಕಾರ್ಯಕರ್ತರು ರೋಷನ್ ಬಂದುಬಿಟ್ಟಿದ್ರು. ಏನಕ್ಕೆ ಅವರು ನಮ್ಮ ಬ್ಯಾನರ್ನ ಕಿತ್ತಾಕಿ ನಮ್ಮೊಬ್ಬ ಕಾರ್ಯಕರ್ತ ಸತೀಶ್ ರೆಡ್ಡಿ ಅಂತ ಹೊಡೆದಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಇರಲಿಲ್ಲ, ಸ್ಪಾಟಲ್ಲಿಲ್ಲ. ಭರತ್ ರೆಡ್ಡಿಗೆ ಗೊತ್ತಾದ ಮೇಲೆ 6:15 ಗಂಟೆಗೆ 7 ಗಂಟೆ ಮೇಲೆ ಬಂದಿರೋದು ಅವರು. 7 ಗಂಟೆ ಮೇಲೆ ಭರತ್ ರೆಡ್ಡಿಯವ್ರು ಬಂದಿರೋದು. ಈ ಥರ ಘಟನೆ ಆಗಿದೆ ಅಂದಮೇಲೆ ಬಂದಿರೋದು ಅವರು. ಈಗ ಅದು ಮನೆ ಮುಖ್ಯಮಂತ್ರಿ ಕೇಳಬೇಕು. ಆ್ಯಕ್ಚುಲಿ ಏನಾಗಿದೆ, ಪೊಲೀಸವರು ಈ ಆಗಿರೋದು ಘಟನೆನ ಅವಾಯ್ಡ್ ಮಾಡ್ಬೋದಾಗಿತ್ತು. ಏನಕ್ಕೆ ಇದು 2.5 ಗಂಟೆಯಿಂದ ನಡೆದಿರೋದು. ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗಲೇ ಪೊಲೀಸವರು ಅದಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯಿತು, 4 ಗಂಟೆಗೆ ಆಯಿತು. ಸತೀಶ್ ರೆಡ್ಡಿ 4:15 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SP IG ಅವ್ರು ಏನು ಮಾಡ್ತಾಯಿದ್ರು? ಆ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫರ್ ನನಗೂ ಗೊತ್ತಿಲ್ಲ. ಈಗ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಈಗ ನಾನು ಹೆಲಿಕಾಪ್ಟರ್ ಇಳಿದ ಮೇಲೆ ನನಗೆ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಯಾವುದೋ ಒಂದು ಕಾರಣ ಇರ್ತದೆ. ಮನೆ ಮುಖ್ಯಮಂತ್ರಿಗಳು ಯಾರನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮನೆ ಹೋಮ್ ಮಿನಿಸ್ಟರ್ ಅವರು ಸುಮ್ಮನೆ ಯಾರೂ ಮಾಡಲ್ಲ. ಏನೋ ಕಾರಣ ಇರ್ತದೆ, ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಯಾರು ಇಲ್ಲ, ನೆನ್ನೆ ಹೇಳಿದಾರಲ್ಲ ಪೊಲೀಸವರೇ, ನೆನ್ನೆ ಹೇಳಿದ್ದಾರೆ. ಅವ್ರ ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಮೊನ್ನೆ ಪೊಲೀಸರು ಹೇಳಿದ್ದಾರೆ. ಸರ್ಕಾರ ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ. ಏನಕ್ಕೆ ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಅವ್ರು ಹಾಸ್ಪಿಟಲ್ ಇದ್ದಾರೆ. ಯಾರು ಏನಂತ? ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಸತೀಶ್ ರೆಡ್ಡಿ ಅವ್ರನ್ನ ಹೀನಾಯವಾಗಿ ಮಡ್ದಿದ್ದಾರೆ BJP ಕಾರ್ಯಕರ್ತರು. ಬೆಂಗಳೂರು ಹಾಸ್ಪಿಟಲ್ ಇದ್ದಾರೆ ಅವರು. ಇಲ್ಲ, ಬೆಂಗಳೂರು ಹಾಸ್ಪಿಟಲ್ ಇದ್ದಾರೆ.